ಪಾಪ ಚೋಟಾ ಭೀಮ್ ತಂಗಿ ಹೇಳು. ಕಿರಣ್ ಯಾರಿಗೋ ಬೈತಿದ್ದಾನೆ ಕಾರ್ ನೋಡಿ ಗೈಸ್ ಅಲ್ಲಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾಳೆ ನಮ್ಮ ಮನೇಲಿ ಹಬ್ಬ ಇರೋದ್ರಿಂದ ಇವತ್ತು ನಾನು ಏನೇನೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಳ್ತೀವಿ ಅಂತ ಕಂಪ್ಲೀಟಾಗಿ ತೋರಿಸ್ಲಿಕ್ಕೆ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನಾವಿವತ್ತು ಏನೋ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಹೊರಗಡೆ ಬಂದಿದ್ವಿ, ನಾನು ಮತ್ತು ಕಿರಣ್. ನೋಡಿ ಇಲ್ಲಿ ಹಾಯ್ ಮಾಡಿ. ಕೆಲಸ ಇತ್ತು ಅಂತ ಹೊರಗಡೆ ಬಂದಿದ್ವಿ. ಸೊ ಹೊಟ್ಟೆ ಹಸಿತಿತ್ತು, ಆಲ್ಮೋಸ್ಟ್ 5 ಗಂಟೆ ಆಗಿದೆ, ಊಟನೇ ಮಾಡಿಲ್ಲ. ಹಾಗಾಗಿ ಫ್ರೈಡ್ ರೈಸ್ ಮತ್ತು ಗೋಬಿ ತೊಗೊಂಡಿದ್ವಿ ಆ್ಯಂಡ್ ಗ್ರೇಪ್ ಜ್ಯೂಸ್ ಆ್ಯಂಡ್ ನನ್ನ ಫೇವ್ರೆಟ್ ಪಾನಿಪುರಿ ತೊಗೊಂಡಿದ್ವಿ. ಸೊ ಕಿರಣ್ ನೋಡಿ ತಿಂತಾ ಇದ್ದಾರೆ. ಹೊಟ್ಟೆ ಹಸ್ತಿತ್ತವ? ಹೆಂಗಿದೆ ಟೇಸ್ಟು? ಸೊ ನಮ್ಮ ಕಿರಣ್ ಮಾಡ್ದಂಗಿಲ್ಲ ಫ್ರೈಡ್ ರೈಸು. ಕಿರಣ್ ಯಾರಿಗೋ ಬೈತಿದ್ದಾನೆ ಕಾರ್ ನೋಡಿ ಗೈಸಲ್ಲಿ. ಡೋರ್ ಹೆಂಗೋ ತೆಗ್ದು ಕಾರಿಗೆ ಟಚ್ ಮಾಡಿದ್ರು ಅಂತ ಹೇಳ್ಬಿಟ್ಟು. ಸೊ ಇವಾಗ ತಿಂದ್ಬಿಟ್ಟು ಹೊರಡೋಣ ಬನ್ನಿ. ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲಿ ರೋಡ್ ಸೈಡಲ್ಲಿ ಹೋಗ್ತಾ ಒಂದು ಹೂವಿನ ಅಂಗಡಿ ನೋಡಿದೆ. ಸೊ ಕೆಜಿಗೆ 50 ರೂಪಾಯಿ ಇದೆ ಅಷ್ಟೇ. ಸೊ ಫಸ್ಟು ಆ ಹೂವನ್ನ ತೊಗೊಳ್ಳೋಣ. ಫಸ್ಟ್ ಅಮ್ಮನ ಫೋನ್ ಮಾಡಿ ಕೇಳೋಣ ಹೂ ಬೇಕಾ ಅಂತ ಹೇಳಿ. ನೋಡಿ ಕೇಳ್ತಾ ಇದ್ದಾರೆ. 50 ರೂಪಾಯಿ ಕೆಜಿ ಹಾಕಿದ್ರು ರೋಸು. ಸೊ ಗೈಸ್ ಇವಾಗ ಅಮ್ಮ ಒಂದಷ್ಟು ಲಿಸ್ಟ್ ಕೊಟ್ಟಿದ್ದಾರೆ ಕಾಲ್ ಮಾಡಿದ್ಮೇಲೆ. ಸೊ ಫಸ್ಟ್ ಇವಾಗ ಹೂ ತೊಗೊಳ್ಳೋಣ. ಬನ್ನಿ ಗೈಸ್ ಹೋಗೋಣ. ಹೂ ತೊಗೊಂಡು ಚೆನ್ನಾಗಿದೆ ಇಲ್ವೋ ನೋಡಿ ಫಸ್ಟು ಚೆಕ್ ಮಾಡಿ ಅದಾದ್ಮೇಲೆ ತೊಗೊಳ್ಳೋಣ. ಯಾಕೆಂದರೆ ಸ್ವಲ್ಪ ಕಮ್ಮಿ ಕೊಡ್ತಿದ್ದಾರೆ ಅಂದರೆ ಚೆನ್ನಾಗಿರುತ್ತೋ ಇಲ್ವೋ ನೋಡೋಣ. ಗೈಸ್ ಹೂ ಅಂತ ನೋಡಿದ್ವಿ, ತುಂಬ ಚೆನ್ನಾಗಿದೆ. 2 ಥರ ಹೂ ಇದೆ. ಕೆಜಿಗೆ 50 ರೂಪಾಯಿ ಒಂದಿದೆ, ಕೆಜಿಗೆ 80 ರೂಪಾಯಿ ಒಂದಿದೆ. ಸೊ ನೀವೇನಾದರೂ ಈ ನೆಲಮಂಗಲದ ಹತ್ರ ಟೋಲಿಂದ ಸ್ವಲ್ಪ ಹಿಂದೆ ಇದೆ ಸರ್ಕಲ್ ಇದೆಯಲ್ಲ ಗೈಸ್ ಅಲ್ಲಿ. ಸೊ ನೀವೇನಾದರೂ ಇಲ್ಲಿ ಇದ್ದರೆ ನಿಯರ್ ಬೈ ತುಂಬ ಚೆನ್ನಾಗಿದೆ, ಹೂ ಕಡಿಮೆಗೆ ಸಿಗ್ತದೆ, ಬಂದು ತೊಗೊಂಡೋಗಿ ಗೈಸ್. ನೋಡಿ ಇಷ್ಟು ಹೂ ತೊಗೊಂಡಿದ್ದೀವಿ ನಾವು. ಇವಾಗ ತರಕಾರಿ ತೊಗೊಳಕ್ಕೆ ಅಂತ ಬಂದಿದ್ದೀವಿ. ಸೊ ನಾನು ಅವತ್ತು ಬಂದಿದ್ದೆ, ಇಲ್ಲಿ ತುಂಬ ಸ್ವಲ್ಪ ರೀಸನಬಲ್, ಏನೇ ತರಕಾರಿ ತೊಗೊಂಡ್ರು ಆಲ್ಮೋಸ್ಟ್ ಕೆಜಿಗೆ ಬರೀ 30 ರೂಪಾಯಿ ಅಷ್ಟೇ ಇದೆ ಗೈಸ್. ಸೊ ಹಾಗಾಗಿ ಇಲ್ಲಿ ತರಕಾರಿ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಸೊ ಬನ್ನಿ ನೋಡೋಣ ಗೈಸ್. ಇದೇ ನೋಡಿ ನಾವು ಬರುವಂಥ ಮಾರ್ಕೆಟು, ಎಷ್ಟು ಜನಜಂಗುಳಿ ಇದೆ ಅಂತ ಹೇಳ್ಬಿಟ್ಟು. ಬನ್ನಿ ಗೈಸ್ ಏನೇನು ತಗೊಳ್ಳೋದು ನೋಡೋಣ. ನಮ್ಮ ಕಿರಣ್ ವಿಡಿಯೋ ಮಾಡ್ತಾರೆ ಇದನ್ನು ಗೈಸ್. ಇದು 100 ರೂಪಾಯಿಗೆ 4 ಅಂತೆ. ಸೊ ನಾನು ಇವಾಗ ತೊಗೊಳ್ತಾ ಇದ್ದೀನಿ. ಇದು ಬಿಟ್ಟರೆ ಬೇರೆ ಫ್ಲೇವರ್ ಇಲ್ಲ. ಇದು ಅಷ್ಟೇ. ಕಿರಣ್ ಆಲೂಗಡ್ಡೆ ಆಯ್ತಾ ಇದ್ದಾರೆ. ಸೊ ಕೆಜಿ 30 ರೂಪಾಯಿ ಅಂತ ಅಷ್ಟೇ ನೋಡಿ ಗೈಸ್. ಹೊರಗಡೆ ನಾವು 50 ರೂಪಾಯಿ 60 ರೂಪಾಯಿ 70 ರೂಪಾಯಿ ಎಲ್ಲ ಕೊಡ್ತಾ ಅಂತೀವಿ. ಸೊ ಕೆಜಿ 30 ರೂಪಾಯಿ ಇದೆ ಅಷ್ಟೇ. ಸೊ ಯಾರಾದರೂ ಈ ಮಾರ್ಕೆಟಿಗೆ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಅಡ್ರೆಸ್ನ ತಿಳಿಸ್ತೀನಿ. ಅಜ್ಜಿ ಮೆಣಸಿನಕಾಯಿ ಬೇಕಾ? 20 ರೂಪಾಯಿ, ಅರ್ಧ ಕೆಜಿ 20 ರೂಪಾಯಿ ಅಷ್ಟೇ. ನೋಡಿ ಇಷ್ಟು ಸೊಪ್ಪಿಗೆ ಬರೀ 40 ರೂಪಾಯಿ ಅಷ್ಟೇ. 30 ರೂಪಾಯಿ ಕಾಲು ಕಟ್ಟು. ಸರಿ ತಗೋ. ಕಿರಣ್ ಕಬ್ಬಿನ ಜ್ಯೂಸ್ ಕುಡಿಯೋಕೆ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ. ಏನು ಮಾಡಕ್ಕೆ ಹೋಗಿದೆ ಅಲ್ಲಿ? ಅಲ್ಲ ಐಸ್ ಇದೆಯಾ ನೋಡೋಣ ಅಂತ ಹೋದೆ. ಐಸ್ ಇದೆಯಾ ನೋಡೋಣ ಅಂತ ಹೋದೆ. ಐಸ್ ಹಾಕಲ್ವಂತೆ. ಸೊ ಇವಾಗ ಕಬ್ಬಿನಲ್ಲಿ ಕುಡಿದು ಹೋಗೋಣ ಬನ್ನಿ ಗೈಸ್. ನೋಡಿ ಯಾವ್ಯಾವ ಕೈಯಲ್ಲಿ ಯಾವ್ಯಾವ ಕವರ್ ಇದೆ ಅಂತಲೇ ಗೊತ್ತಾಗ್ತಿಲ್ಲ. ಇಷ್ಟು ಐಟಮ್ಸ್ ನೋಡಿದ್ವಿ, ಎಲ್ಲ ಕಡಿಮೆಗೆ ಸಿಕ್ಕಿದೆ ನಮ್ಗೆ ಆ್ಯಕ್ಚುಲಿ ಅಲ್ವಾ. ಎಲ್ಲ 30 ರೂಪಾಯಿ 20 ರೂಪಾಯಿ ಇಷ್ಟೇ ಗೈಸ್, ತುಂಬ ಜಾಸ್ತಿ ಏನಿಲ್ಲ. ನಾವು ಜಾಸ್ತಿ ಕೊಟ್ಟಿದ್ದು ಅಂದರೆ 10ರಿಂದ ಏನು ಹಿಡಿಬೇಡಿ ಹೊರಗಡೆ ವಾಯ್ಸ್ ಕೇಳ್ಸಲ್ಲ. ಸೊ ಜಾಸ್ತಿ ಅಂತ ಬಂದರೆ ನಾವು ಬಾಳೆಹಣ್ಣಿಗೆ ಅಷ್ಟೇ ಕೊಟ್ಟಿದ್ದು. ಕೆಜಿಗೆ 100 ರೂಪಾಯಿ ಇದೆ ಇದಷ್ಟೇ. ಅದು ಬಿಟ್ಟರೆ ನಾವು ಜಾಸ್ತಿ ಯಾವುದೂ ಕೊಟ್ಟಿಲ್ಲ. ನೋಡಿ ಗೈಸ್, ನೀವೇನಾದರೂ ಇಲ್ಲಿಗೆ ಬರ್ತೀನಿ ಪರ್ಚೇಸ್ ಮಾಡೋಕ್ಕೆ, ತರಕಾರಿ ಪರ್ಚೇಸ್ ಮಾಡೋಕ್ಕೆ ಏನಾದರೂ ಬರ್ತೀರಾ ಅಂತಂದರೆ ಕಮೆಂಟ್ ಮಾಡಿ, ನನ್ನ ಅಡ್ರೆಸ್ ಎಲ್ಲಿ ಅಂತ ಹೇಳ್ತೀನಿ. ಇವಾಗ ನೋಡಿ ಜ್ಯೂಸ್ ಬಂದಿದೆ, ಕಿರಣ್ ಕುಡಿತಿದ್ದಾರೆ. ಹೆಂಗಿದೆ ಟೇಸ್ಟ್ ಕೇಳೋಣ. ಹೆಂಗಿದೆಯವ? ಐಸ್ ಗೀಸ್ ಏನು ಹಾಕಿಲ್ಲ ಅಲ್ಲ? ಟೇಸ್ಟ್ ಸೂಪರ್ ಆಗಿದೆಯಾ? ತಣ್ಣಗಿದೆಯಾ? ತಣ್ಣಗಿಲ್ಲ, ಮಾಮೂಲಿ ತಣ್ಣಗಿದೆ. ಕುಡಿ. ಸ್ವೀಟ್ ಐತೆ. ಹೇಗೆ
ಇವಳು ಕಷ್ಟ ನೋಡಿ, ಇಲ್ಲಿ ಡೋತೆ ಕೈತಿಲ್ಲ ಎಲ್ಲ ಹಿಡ್ಕೊಂಡು ನನ್ನ ಕೈ ಕೊಡು ಅಂದ್ರೂ ಕೊಡಲ್ಲ, ಸಾಹಸ ಮಾಡೋದು ಅಲ್ಲಿ ಹಿಡ್ಕೊಂಡು. ಓಹೋ ಇಲ್ಲ, ಡೋರ್ ಸರ್ ನೋಡಿ ಹೆಂಗ್ ಹಿಡ್ಕೊಂಡ್ ಮತ್ತವಳೆ. ಅಪ್ಪ ಬೆಟ್ಟ ಎಲ್ಲ ನೋವಾಯ್ತದೆ. ಚೋಟಾ ಭೀಮು ತಂಗಿ. ಚೋಟಾ ಭೀಮ್ ತಂಗಿ ಇವಳು. ಹಿಂಗೆ ನಮ್ಮ ಅಪ್ಪ ಫುಲ್ ಶಕ್ತಿ ಕೊಟ್ಟು ಬೆಳೆಸಿದಾರೆ ನನ್ನ. ಆ್ಯಕ್ಚುಲಿ ಏನಾಯ್ತಂದ್ರೆ ನಾವು ಬೆಳಗ್ಗೆ ಆಲ್ಮೋಸ್ಟ್ 12:30ಗೆ ನಾವು ಕೆಲಸಕ್ಕೆ ಅಂತೇಳಿ ಏನೋ ಪರ್ಸ್ನಲ್ ಕಿರಣ್ದು ಸ್ವಲ್ಪ ಆಫೀಸ್ ಕೆಲಸ ಇತ್ತು, ಅದಕ್ಕೆ ಅಂತ ಹೊರಟಿದ್ದು. ಎಷ್ಟು ಟ್ರಾಫಿಕ್ ಅಂತ ಅಂದರೆ ಸಿಕ್ಕಾಬಟ್ಟೆ ಇತ್ತು. ಆಲ್ಮೋಸ್ಟ್ ನಾವು ಬೊಮ್ಮನಹಳ್ಳಿಗೆ ಹೋಗಿ ವಾಪಸ್ ನೆಲಮಂಗಲ ಬರೋ ಅಷ್ಟೊತ್ತಿಗೆ ಹೋಗಿ ಬರೋಕ್ಕೆ ಏನಿಲ್ಲ, ಎಷ್ಟು ಅವರ್ ಬೇಕಾಗಿತ್ತು ಡೊಮು ಹೋಗಿ ಬರೋಕ್ಕೆ. 6 ಕಿಲೋಮೀಟರ್ಸ್ ಟ್ರಾಫಿಕ್ ಜಾಮ್ ಆಗಿದೆ ನೆಲಮಂಗಲದಲ್ಲಿ. 6 ಕಿಲೋಮೀಟರ್ಸ್ ಟ್ರಾಫಿಕ್ ಜಾಮ್ ಆಗಿದೆ. ಹೌದು, ಏನಕ್ಕೆ ಅಂತ ಗೊತ್ತಿಲ್ಲ. ಫ್ಲೈಓವರ್ ಸರ್ವಿಸ್ ರೋಡ್ ಅಲ್ಲ, ಫ್ಲೈಓವರ್ ಫುಲ್ಲು ಸಿಕ್ಕಾಬಟ್ಟೆ ಜಾಮ್ ಆಗಿತ್ತು. ಸೊ ನಾವು ಆಲ್ಮೋಸ್ಟ್ ಅಲ್ಲಿ ಬರ್ತಾ ಊಟಕ್ಕೆ ಅಂತ ಹೋಗಿದ್ವಿ, ಅವಾಗಲೂ ನೋಡ್ತಿದ್ವಿ ಅಲ್ಲಿ ಎದುರುಗಡೆನೇ ಹೋಟೆಲ್ ಇರೋದು. ಸೊ ಅಲ್ಲಿ ಜಾಮ್ ಆಗಿತ್ತು. ಸೊ ಏನಕ್ಕೆ ಏನು ರೀಸನ್ ಏನೋ ಗೊತ್ತಿಲ್ಲ. ಅಕಸ್ಮಾತ್ ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ಯಾವತ್ತಂದರೆ ಇವತ್ತು ಆಲ್ಮೋಸ್ಟ್ ಡೇಟ್ ಎಷ್ಟು ಮನೆ 1ನೇ ತಾರೀಕು ಗೈಸ್ ಇವತ್ತು. ಸೊ ಇದು 1ನೇ ತಾರೀಕು ವಿಡಿಯೋ. ಸೊ ಈ 1ನೇ ತಾರೀಕಲ್ಲಿ ಏನಕ್ಕೆ ಜಾಮ್ ಆಗಿತ್ತು ಅಂತ ನಮಗೂ ಗೊತ್ತಿಲ್ಲ ರೋಡು. ಸೊ ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ, ನಮಗೂ ಗೊತ್ತಾಗುತ್ತೆ ಅಲ್ವಾ. ಸೊ ಗೈಸ್ ಬನ್ನಿ, ಇವಾಗ ಇನ್ನು ದಿನಸಿ ಐಟಮ್ಸ್ ಎಲ್ಲ ತೊಗೊಳೋದಿದೆ, ಆಮೇಲೆ ಸ್ವಲ್ಪ ಬಟ್ಟೆ ತೊಗೊಳೋದಿದೆ. ಅಂದರೆ ನಮಗಲ್ಲ, ಸೊ ಬಟ್ಟೆ ಈ ಪಕ್ಷದಲ್ಲಿ ಬಟ್ಟೆ ಇಡೋ ಹಬ್ಬ ತಾನೇ ಮಾಡ್ತಾರೆ. ಸೊ ಹಾಗಾಗಿ ಪಂಚೆ ಟವಲ್ಲು ಅದೆಲ್ಲ ತೊಗೊಬೇಕು. ಮತ್ತು ಸ್ಯಾರಿ ಆಲ್ಮೋಸ್ಟ್ ಆಲ್ರೆಡಿ ತೊಗೊಂಡಾಗಿದೆ ಸ್ಯಾರಿನ, ಪಂಚೆ ಟವಲ್ ಮಾತ್ರ ತೊಗೊಬೇಕು. ಸೊ ಅದನ್ನು ತೊಗೊಂಡು ದಿನಸಿ ಐಟಮ್ಸ್ ತೊಗೊಂಡು ಮನೆಗೆ ಹೋಗಬೇಕು. ಬನ್ನಿ ಗೈಸ್ ಹೋಗೋಣ. ಇವಾಗ ಪಂಚೆ ಟವಲ್ಲು ಮತ್ತು ಒಂದು ರೆಡಿ ಶರ್ಟ್ನ ತೊಗೊಂಡಿದ್ದೀವಿ. ಸೊ ಇವಾಗ ಇದನ್ನು ತೊಗೊಂಡು ಹೊರಡೋಣ ಬನ್ನಿ ಗೈಸ್. ಎಲ್ಲ ನೋಡಿದ್ವಿ ಆಪ್ಷನ್ಸು. ಸೊ ಕಿರಣ್ಗೆ ಇದೆಲ್ಲ ಇಷ್ಟ ಆಗಿಲ್ವಂತೆ. ಐ ಥಿಂಕ್ ನನಗಿದು ಇಷ್ಟ ಆಯಿತು, ಒಂಥರ ಚೆನ್ನಾಗಿದೆ. ಬಟ್ ಅವರು ವೈಟ್ನ ಸೆಲೆಕ್ಟ್ ಮಾಡಿಕೊಂಡ್ರು, ಪೂಜೆಗಲ್ವಾ ವೈಟ್ ಇಡೋದು ಬೆಸ್ಟ್ ಅಂತ. ಸೊ ಇವಾಗ ನೋಡಿ ಅಲ್ಲಿ ಗಾಡಿ ನಿಲ್ಲಿಸಿದ್ದಾರೆ ಅಂತ ಅದೇ ಗ್ಯಾಂದಲ್ಲಿದ್ದಾರೆ. ಬ್ಲೌಸ್ ಪೀಸ್ ತೊಗೊಂಡ್ವಿ, ಹಾಗೆ ಅದಕ್ಕೆ ಕವರ್ಸ್ ಕೂಡ ಇಲ್ಲೇ ತೊಗೊತಾ ಇದ್ದೀವಿ. ನೋಡಿ ಈ ಥರ ಇದೆ, 10 ಪೀಸ್ ಇದೆ ಇದು. ನೋಡಿ ವರ್ತಿದೆಯಾ 500 ರುಪೀಸಿಗೆ ಗೊತ್ತಿಲ್ಲ. ಇವಾಗ ನಾವು ಏನು ಬ್ಲೌಸ್ ಪೀಸು ಮತ್ತು ಅದಾದಮೇಲೆ ನೆಕ್ಸ್ಟು ಏನು ತೊಗೊಂಡ್ವಿ ಗುಂಡು, ಶರ್ಟು ಪಂಚೆ ಎಲ್ಲ ತೊಗೊಂಡಾಯಿತು. ಲಾಸ್ಟಿಗೆ ಬ್ಲೌಸ್ ಪೀಸ್ ಮರ್ತೋಗಿತ್ತು, ಆಮೇಲೆ ನೆನ್ಪು ಮಾಡಿಕೊಂಡು ಬರಬೇಕಾದ್ರೆ ಅಲ್ಲಿ ಕಾಣಿಸ್ತು ಅಂತ ವಾಪಸ್ ಹೋಗಲ್ಲ, ಅದೇ ಅಂಗಡಿಯಲ್ಲಿ ತೊಗೊಂಡೆ. ಆ್ಯಕ್ಚುಲಿ ಅದು ಪೀಸ್ ಬಂದು ಎಷ್ಟು 650 ಏನೋ ಇತ್ತಂತೆ, ಒಂದು ಪ್ಯಾಕ್ ಫುಲ್ಲು 650 ಸಮಥಿಂಗ್, 10 ಪೀಸಸ್ ಏನೋ ಇತ್ತು. ಸೊ ಅವರು 650 ಹೇಳ್ಕೊಂಡು ಕೊಡೋಂಗಿಲ್ಲ, ನಾವು 500ಗೆ ಕೊಡಿ 500ಗೆ ಕೊಡಿ ಅಂತ. ಅದ್ರ ಜೊತೆಗೆ 10 ಕವರ್ ಬೇರೆ ಕೇಳಿದ್ದೆ. ಸೊ 10 ಕವರ್ ಜೊತೆಗೆ ಲಾಸ್ಟಿಗೆ ಏನೇನೋ ಡಿಸ್ಕಸ್ ಮಾಡಿ ಲಾಸ್ಟಿಗಂತೂ 550ನ ಎಷ್ಟಕ್ಕೆ 525ಗೆ ಕೊಟ್ಟರು. ಸೊ ನಾನು ಸಾಧನೆ ಮಾಡಿದ್ದೀನಿ ಇಸ್ಕೊಂಡು. ಏನು ಫುಲ್ ಬಾರ್ಗೇನ್ ಮಾಡಿಬಿಟ್ವಿ ಇವತ್ತು. ಮಾಡಬೇಕು ಗೈಸ್ ಅಲ್ವಾ ಡುಮು. 25 ರೂಪಾಯಿ ಉಳಿಸಿದ್ದೀನಿ, ಒಂದಿನ ಪಾನಿಪುರಿ ತಿನ್ಬೋದಪ್ಪ ನಾನಂತೂ. ಸೊ ಇವಾಗ ದಿನಸಿ ತಗೊಳ್ಳೋ ಟೈಮು. ಸೊ ದಿನಸಿ ತಗೊಳ್ಳೋಕ್ಕೆ ಇವಾಗಿನ್ನ ಪೈಪ್ಲೈನ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲ ಫುಲ್ ಜಾಮ್ ಇದೆ ಅನಿಸುತ್ತೆ, ನೋಡಬೇಕು. ಸೊ ಇಲ್ಲಿಂದ ತಗೊಂಡು ಸೀದಾ ಮನೆಗೆ ಹೋಗಿ ನಾಳೆ ಹಬ್ಬಕ್ಕೆ ದೋಸೆಗೆಲ್ಲ ರುಬ್ಬೇಕು ಇವಾಗಲೇ. ಮತ್ತು ಹಾಲು ಬುಕ್ ಮಾಡಿ ಮೊಸರಿಗೆ ಹಾಕಬೇಕು. ಸೊ ಇನ್ನೂ ಬೇಜಾನ್ ಕೆಲಸ ಇದೆ ಗೈಸ್. ನಾವು ಇನ್ನೂ ಇಲ್ಲೇ ಇದ್ದೀವಿ, ಎಷ್ಟೊತ್ತಿಗೆ ಹೋಗ್ತೀವೋ ಮನೆಗೆ. ಬೇಗ ಮಲ್ಕೋಬೇಕು, ನಾಳೆ ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂದರೆ. ಇಷ್ಟು ಕೆಲಸ ಇದೆ. ಸೊ ಬನ್ನಿ ನೋಡೋಣ ಹೆಂಗಾಗುತ್ತೆ ಅಲ್ವಾ ಅವ. ಸೊ ಇವರಿಗೇನು ಗಂಡು ಮಕ್ಳಿಗೇನು ಕೆಲಸ ಇರಲ್ಲ, ನಮಗೆ ಅಲ್ವಾ ಜಾಸ್ತಿ ಕೆಲಸ. ಅಡುಗೆ ಮಾಡಬೇಕು, ತರಕಾರಿ ಹೆಚ್ಚಬೇಕು, ಅದು ಇದು ಅಷ್ಟೇ, ಇನ್ನೇನು ಇರಲ್ಲ ಟೆನ್ಷನ್ನು. ಪಾಪ ನಮ್ಮ ಕಿರಣ್ ಹೆಲ್ಪ್ ಮಾಡಿಕೊಡ್ತಾರೆ ಗೈಸ್, ಪಾಪಚ್ಚಿಯವರು. ಯಾರು ಗಂಡಂದ್ರೆ ಎಷ್ಟು ಹೆಲ್ಪ್ ಮಾಡಿಕೊಡ್ತಾರೋ ಗೊತ್ತಿಲ್ಲ, ನನ್ನ ಗಂಡ ಮಾತ್ರ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಾರೆ. ನನಗಿಂತ ಜಾಸ್ತಿ ಕೆಲಸ ಅವರೇ ಮಾಡ್ತಾರೆ ಒಂದೊಂದು ದಿನ ಅಷ್ಟೇ. ಸೊ ಗೈಸ್ ಇವಾಗ ಓನರ್ ಆಂಟಿ ಮನೆಗೆ ಹೋಗಿ ಓನರ್ ಆಂಟಿನ ಮತ್ತು ಅವ್ರ ಮನೆಯವ್ರನ್ನ ಹಬ್ಬಕ್ಕೆ ಕರೆದು ನಾಳೆ. ಸೊ ಇವಾಗ ದಿನಸಿ ತೊಗೊಳಕ್ಕೆ ಅಂತ ಬಂದಿದ್ದೀವಿ. ಸೊ ದಿನಸಿ ತೊಗೊಂಡು ಮನೆಗೆ ಹೊರಡೋಣ ಬಂದಿದ್ದೀವಿ. ತೊಗೊಂಡಾಯ್ತು, ಡಿಕ್ಕಿಗೆ ಇಡ್ತಾ ಇದ್ದೀವಿ. ಇವಾಗ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ, ನಮ್ಮ ಕಾರು ನಿಲ್ಲಿಸಿರೋದ್ರಿಂದ. ಸೊ ಹಾಗಾಗಿ ಬೇಗ ಹೋಗಿ ನಾವು ಲಗೇಜ್ ಗಾಡಿ ಮಾಡ್ಕೊಬಿಟ್ಟಿದ್ದೀವಿ. ಐಟಮ್ಸ್ ನೋಡಿ ಗೈಸ್, ನೋಡಿ ಚೀಲದಲ್ಲಿದೆ,
ಅಲ್ಲಿದೆ. ಇವಾಗ ಕಿರಣ್ ಅದನ್ನೆಲ್ಲ ಪ್ಯಾಕ್ ಮಾಡ್ತಾರೆ, ಎತ್ಕೊಂಡು ಹೋಗ್ಬೇಕು. ಈ ಬಟ್ಟೆ ಕವರೆಲ್ಲ ನಂಗೆ ಕೊಡಿ, ನಾನು ಇಟ್ಕೊತೀನಿ. ಸೊ ಇವಾಗ ಪ್ಯಾಕ್ ಮಾಡಿಕೊಂಡು ಹೋಗೋಣ. ಇದೆಲ್ಲ ಇಲ್ಲಿಟ್ಟು ಫಸ್ಟು ಇವಾಗ ಕಾರಿಗೆ ಕವರ್ ಹಾಕಬೇಕು. ಬನ್ನಿ ಫಸ್ಟ್ ಕವರ್ ಹಾಕೋಣ. ಇವಾಗ ಕವರ್ ಬಂತು, ಫಸ್ಟ್ ಕವರ್ ಹಾಕೋಣ. ನಾನು ಯಾವ ಕಡೆ ಹಾಕಲಿ? ಅದೇ ನೀವು ಚೆನ್ನಾಗಿರೋ ಕಡೆ ನೀವು ಇಟ್ಕೋಗದ? ಬೇಡ ಬಿಡಿ. ಆಯ್ತಾ? ಏನು ಮಾಡ್ತಿದ್ದೀರಾ ಅಲ್ಲಿ? ಹಾಂ, ಓಯ್ ಏನು ಮಾಡ್ತಿದ್ದೀರಾ? ನೋಡ್ರಿ, ಪಾತ್ರೆ ತೊಳ್ಕೊಡ್ತಿದ್ದಾರೆ, ಇಷ್ಟು ಕಳೆ ತೊಳೆದಿದ್ದಾರೆ ಪಾಪಗೆ. ಗುಂಡು ಎಲ್ಲ ಕೆಲಸ ಮುಗಿಸಿ ನೋಡಿ ಕಿರಣ್ ಅವ್ರ ಕೆಲಸನ ಮಾಡ್ಕೊತ ಇದ್ದಾರೆ. ಸೊ ನಾನು ಪೈನಾಪಲ್ ಮೊನ್ನೆ ತಂದಿದ್ವಲ್ಲ ಅದನ್ನು ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ಎಲ್ಲರಿಗೂ ಕೊಟ್ಟು ಇವಾಗ ನಾನು ತಿಂತಾಯಿದ್ದೀನಿ. ಸೊ ಇಷ್ಟೇ ಗೈಸ್ ಇವತ್ತಿನ ಒಂದು ಮಿನಿ ಶಾಪಿಂಗ್ ಅಂತಲೇ ಹೇಳ್ಬೋದು. ಮಿನಿ ಶಾಪಿಂಗ್ ಆಮೇಲೆ ಇವತ್ತು ಬಿಗ್ ಶಾಪಿಂಗ್ ಗೈಸ್. ಆ್ಯಕ್ಚುಲಿ ಸಿಕ್ಕಾಬಟ್ಟೆ ಅಲ್ಲಿ ಎಲ್ಲ ತಿರುಗಾಡಿ ಎಲ್ಲ ಮುಗಿಸಿದ್ವಿ. ಹಬ್ಬಕ್ಕೆ ಏನೇನು ಬೇಕು ಎಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಂಡಾಯಿತು. ನಾಳೆ ಅಂದರೆ ಇವಾಗ ತರಕಾರಿ ಕಟ್ ಮಾಡೋದು ಆ ಥರ ಏನೂ ಮಾಡೋಂಗಿಲ್ಲ, ಎಲ್ಲ ಫ್ರೆಶ್ಶಾಗಿ ಒಬ್ಬಿಟ್ಟು ಸಮೇತ ನಾವು ಬೆಳಗ್ಗೆನೇ ಮಾಡಬೇಕು. ಸೊ ಹಾಗಾಗಿ ನಾಳೆ ಎಲ್ಲ ಮಾಡಬೇಕು. ಸೊ ನೋಡೋಣ ಹೆಂಗಾಗುತ್ತೆ ನಾಳೆ ಹಬ್ಬ, ಅದನ್ನು ಕೂಡ ನಿಮಗೆ ನೆಕ್ಸ್ಟು ಒಂದು ವ್ಲಾಗಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಸೊ ಇಷ್ಟೇ ಗೈಸ್, ಈ ಒಂದು ಶಾಪಿಂಗ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟು ಬೇರೆ ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ, ಎಲ್ಲ ವೀಡಿಯೋಸ್ಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಗೈಸ್, ಬಾಯ್. ಸಿ ಯು ನೆಕ್ಸ್ಟ್ ವ್ಲಾಗ್ ಗೈಸ್, ಬಾಯ್.